ಕರ್ನಾಟಕದ ಉತ್ತರ ಭಾಗದಲ್ಲಿ ನೆಲೆಸಿರುವ ಒಂದು ಪ್ರಮುಖ ಜಿಲ್ಲೆ. ಇದನ್ನು ಭಾರತದ ತೊಗರಿಯ ಕಣಜ ಎಂದೇ ಕರೆಯಲಾಗುತ್ತದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಸುಣ್ಣದ ಕಲ್ಲಿನ ನಿಕ್ಷೇಪ ಹೊಂದಿರುವ ಜಿಲ್ಲೆ, ಅತಿ ಹೆಚ್ಚು ಸಿಮೆಂಟ್ ಉತ್ಪಾದನೆ ಮಾಡುವಂತಹ ಜಿಲ್ಲೆ ಇದು. ಅದುವೇ ರೆಡ್ ಹಾಟ್ ಬಿಸಿಲಿನ ನಗರಿ ಕಲಬುರಗಿ. ಕಲಬುರಗಿ ನಗರದ ಹಿಂದಿನ ಹೆಸರು ಗುಲ್ಬರ್ಗ. ಆದರೆ ಅದಕ್ಕಿಂತಲೂ ಮೊದಲು ಇದನ್ನು ಕಲಬುರಗಿ ಅಂತಲೇ ಕರೆಯುತ್ತಿದ್ದರು. ಗುಲ್ಬರ್ಗ ಅಂದರೆ ಹೂಗಳ ನಗರ ಎಂದರ್ಥ. ಗುಲ್ ಎಂದರೆ ಹೂವು, ಬರ್ಗ್ ಎಂದರೆ ಉದ್ಯಾನಗಳ ನಗರಿ ಎಂದು. 2014 ನವೆಂಬರ್ 1ರಂದು ಇದನ್ನು ಮತ್ತೆ ಕಲಬುರಗಿ ಎಂದು ಮರುನಾಮಕರಣ ಮಾಡಲಾಯಿತು. ಅಂದರೆ ಕಲ್ಲಿನ ಕೋಟೆ ಎಂದರ್ಥ. ಇದರ ಚರಿತ್ರೆಯನ್ನು ರಾಷ್ಟ್ರಕೂಟರ ಕಾಲದವರೆಗೂ ಗುರುತಿಸಬಹುದು. ರಾಷ್ಟ್ರಕೂಟರು 6ನೇ ಶತಮಾನದಿಂದ 10ನೇ ಶತಮಾನದವರೆಗೆ ದಕ್ಷಿಣ ಭಾರತದ ಬಹುಭಾಗವನ್ನು ಆಳಿದರು. ಅವರ ಸಾಮ್ರಾಜ್ಯದ ಕೇಂದ್ರವು ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರಪ್ರದೇಶದ ಕೆಲವು ಭಾಗಗಳನ್ನು ಒಳಗೊಂಡಿತ್ತು. ರಾಷ್ಟ್ರಕೂಟರು ಕನ್ನಡ ಮತ್ತು ಸಂಸ್ಕೃತಿ ಎರಡೂ ಭಾಷೆಗಳಿಗೆ ಪ್ರೋತ್ಸಾಹ ನೀಡಿ ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಮಹತ್ವದ ಕೊಡುಗೆಯನ್ನು ನೀಡಿದರು. ಕಲಬುರಗಿ ಪ್ರದೇಶವು ರಾಷ್ಟ್ರಕೂಟರ ಆಳ್ವಿಕೆಯ ಅಡಿಯಲ್ಲಿ ಸಾಂಸ್ಕೃತಿಕವಾಗಿ ಸಮೃದ್ಧವಾಗಿ ಬೆಳೆಯಿತು. ರಾಷ್ಟ್ರಕೂಟರ ನಂತರ ಕಲಬುರಗಿ ಪ್ರದೇಶವು ಚಾಳುಕ್ಯ ಸಾಮ್ರಾಜ್ಯದ ಅಡಿಯಲ್ಲಿ ಸುಮಾರು 200 ವರ್ಷಗಳ ಕಾಲ ಆಳ್ವಿಕೆಗೆ ಒಳಪಟ್ಟಿತು. ಚಾಳುಕ್ಯರು ದಕ್ಷಿಣ ಭಾರತದಲ್ಲಿ 6ನೇ ಶತಮಾನದಿಂದ 12ನೇ ಶತಮಾನದವರೆಗೆ ಪ್ರಬಲರಾಗಿದ್ದರು. ಇವರು ಸುಸಂಘಟಿತ ಆಡಳಿತ, ವಾಣಿಜ್ಯ, ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಅಗ್ರಪಂಕ್ತಿಯಲ್ಲಿದ್ದರು. ಕಲಬುರಗಿ ಪ್ರದೇಶವು ಚಾಳುಕ್ಯರ ಆಳ್ವಿಕೆಯಲ್ಲಿ ಅಭಿವೃದ್ಧಿ ಹೊಂದಿತು ಮತ್ತು ಪ್ರಾದೇಶಿಕವಾಗಿ ರಾಜಕೀಯ, ಆರ್ಥಿಕ ಮತ್ತು ಕೇಂದ್ರವಾಗಿ ಮಹತ್ವ ಪಡೆಯಿತು. 12ನೇ ಶತಮಾನದ ಕೊನೆಯಲ್ಲಿ ದೇವಗಿರಿಯ ಯಾದವರು ಮತ್ತು ಹೊಯ್ಸಳರು ಚಾಳುಕ್ಯ ಮತ್ತು ಕಳಚೂರಿಗಳನ್ನು ಸೋಲಿಸಿದರು. ಅದೇ ಸಮಯದಲ್ಲಿ ವಾರಂಗಲ್ ಕಾಕತೀಯ ಅರಸರು ಪ್ರಾಮುಖ್ಯತೆಗೆ ಬಂದರು ಮತ್ತು ಕಲಬುರಗಿ ಅವರ ನಿಯಂತ್ರಣಕ್ಕೆ ಸೇರಿತು. ಕ್ರಿಸ್ತಶಕ 1321ರಲ್ಲಿ ಕಾಕತೀಯ ಅರಸರು ಸೋಲಿಸಲ್ಪಟ್ಟು ಕಲಬುರಗಿ ದೆಹಲಿಯ ಸುಲ್ತಾನರ ಕೈ ಸೇರಿತು. 1347ರಲ್ಲಿ ದೆಹಲಿಯ ಸಾಮಂತರು ದಂಗೆ ಎದ್ದು ಅಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಬಹುಮನಿ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು. ಇದರ ರಾಜಧಾನಿಯಾಗಿ ಕಲಬುರಗಿ ಪ್ರಾಮುಖ್ಯತೆ ಪಡೆಯಿತು. ಬಹುಮನಿ ಸುಲ್ತಾನರು ಕಲಬುರಗಿಯನ್ನು ರಾಜಕೀಯ, ವಾಣಿಜ್ಯ ಮತ್ತು ಧಾರ್ಮಿಕ ಕೇಂದ್ರವಾಗಿ ಬೆಳೆಸಿದರು. ಸುಮಾರು 3 ಶತಮಾನಗಳ ಕಾಲ ಕಲಬುರಗಿ ಬಹುಮನಿ ರಾಜಧಾನಿಯಾಗಿತ್ತು. ಬಹುಮನಿ ಸುಲ್ತಾನರ ನಿಯಂತ್ರಣ ಕಡಿಮೆಯಾದಾಗ 5 ಡೆಕ್ಕನ್ ಸುಲ್ತಾನರ ರಾಜ್ಯಗಳು ಹುಟ್ಟಿಕೊಂಡವು. ಕಲಬುರಗಿ ಜಿಲ್ಲೆ ಭಾಗಶಃ ಬೀದರ್ ಮತ್ತು ಭಾಗಶಃ ವಿಜಾಪುರ ಸಾಮ್ರಾಜ್ಯಗಳ ಭಾಗವಾಯಿತು. 17ನೇ ಶತಮಾನದಲ್ಲಿ ಔರಂಗಜೇಬ್ ಈ ಪ್ರದೇಶವನ್ನು ಗೆದ್ದು ಕಲಬುರಗಿ ಮುಘಲ್ ಸಾಮ್ರಾಜ್ಯದ ಭಾಗವಾಯಿತು. 18ನೇ ಶತಮಾನದ ಆರಂಭದಲ್ಲಿ ಮುಘಲ್ ಸಾಮ್ರಾಜ್ಯದ ಪ್ರಭಾವ ಕಡಿಮೆಯಾಗಿ ಅಸಫ್ ಜಾ ಎಂಬ ಸೇನಾಧಿಕಾರಿ ಹೈದರಾಬಾದ್ ಸಂಸ್ಥಾನವನ್ನು ಸ್ಥಾಪಿಸಿದನು. ಕಲಬುರಗಿ ಹೈದರಾಬಾದ್ ಸಂಸ್ಥಾನದ ಭಾಗವಾಯಿತು. 1947ರಲ್ಲಿ ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಬೀದರ್, ಕಲಬುರಗಿ ಮತ್ತು ರಾಯಚೂರು ಜನರ ತೀವ್ರ ಹೋರಾಟದ ಫಲವಾಗಿ, ಅದರಲ್ಲೂ ವೆಂಕಟಪ್ಪ ನಾಯಕ ಸುರಪುರ, ರಾಮಾನಂದ ತೀರ್ಥರು, ಸರ್ದಾರ್ ಶರಣಗೌಡ ಇಮಾನ್ದಾರ್, ಚನ್ನಬಸಪ್ಪ ಕುಳಗಿರಿ, ದೇವೇಂದ್ರಪ್ಪ ಮಾಸ್ತರ್ ಇವರೆಲ್ಲರ ಹೋರಾಟದ ಫಲವಾಗಿ 1948ರ ಸೆಪ್ಟೆಂಬರ್ನಲ್ಲಿ ಹೈದರಾಬಾದ್ ಸಂಸ್ಥಾನವು ಭಾರತ ಗಣರಾಜ್ಯವನ್ನು ಸೇರುತ್ತದೆ. Hyder Abad, whose ruler, the Nizam, has refused to accede to either Indian dominion and over whose borders troops of the Indian Union have now advanced. ನಂತರ 1956ರಲ್ಲಿ ರಾಜ್ಯದ ಭಾಷಾವಾರು ವಿಂಗಡಣೆಯಲ್ಲಿ ಕಲಬುರಗಿ ಜಿಲ್ಲೆಯ 2 ತಾಲೂಕುಗಳು ಹೊರತುಪಡಿಸಿ ಬಾಕಿ ಎಲ್ಲವೂ ಕಲಬುರಗಿ ಜಿಲ್ಲೆಯನ್ನಾಗಿ ಮಾಡಲಾಗುತ್ತದೆ.